ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೊರಟಿರೋದು ಉಡುಪಿ ಕಡೆಗೆ ರಕ್ಷಿತಾ ಶೆಟ್ಟಿ ಅವರ ಒಂದು ಹೋಮ್ ಟೂರ್ ಮಾಡೋಣ ಅಂತ. ಇದು ಬಂದ್ಬಿಟ್ಟು ಪಡುಬಿದಿರೆ ಬೇಂಗ್ರೆ ಅಂತ ರಕ್ಷಿತಾ ಅವರ ಊರ ಹೆಸರು. ಬನ್ನಿ ಅವ್ರ ಮನೆ ಹೇಗಿದೆ, ಎಲ್ಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ಹೇಗಾಯ್ತು, ಇವತ್ತು ನಾವು ಬಿಗ್ ಬಾಸ್ ಮನೆಯಲ್ಲಿ ಫೇಮಸ್ ಆಗಿ ತುಂಬಾ ವೈರಲ್ ಆಗ್ತಿರುವಂತಹ ರಕ್ಷಿತಾ ಅಜ್ಜಿಯ ಹೋಮ್ ಟೂರ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಇದೇ ಜಾಗದಲ್ಲಿ ರಕ್ಷಿತಾ ಅವರು ತುಂಬಾ ಒಂದು ಸಖತ್ತಾಗಿ ಬ್ಲಾಗ್ ಮಾಡೋದಾಗಿರ್ಬೋದು, ಆಮೇಲೆ ಒಂದಿಷ್ಟು ಹೇಳೋದಾಗಿರ್ಬೋದು, ಎಲ್ಲಾನು ಕೂಡ ಅಂದ್ರೆ ಅವರು ಮುಂಬೈಯಿಂದ ಏನು ಮಂಗಳೂರಿಗೆ ಬರ್ತಾರೆ ಆ ಟೈಮಲ್ಲಿ ಇಲ್ಲೇನೆ ಅವರು ಇದೇ ಮನೇಲೆ ಇರ್ತಾರೆ. ಓಕೆನಾ? ಯಾಕಂದ್ರೆ ರಕ್ಷಿತಾ ಅವರು ಆಲ್ಮೋಸ್ಟ್ ಓದಿರೋದು ಅರ್ಧ ಮುಂಬೈಲಿ ಓದಿರ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಓದಿಲ್ಲ, ಹಾಗಾಗಿ ಕನ್ನಡ ಬರಲ್ಲ ಅಂತ ಇಲ್ಲಿ ಇರೋರೆಲ್ಲ ಹೇಳ್ತಿದ್ದಾರೆ. ಆದ್ರೂ ಕೂಡ ಅವಳು ಕನ್ನಡನ ಚೆನ್ನಾಗಿ ಮಾತಾಡ್ತಾಳೆ. ನೀವು ನೋಡ್ಬೋದು, ರಕ್ಷಿತಾ ಏನಿದ್ದಾರೆ ಅವ್ರಿಗೆ ಇದೊಂದು ಫೇವ್ರೇಟ್ ಅಂತಾನೆ ಹೇಳ್ಬೋದು. ಅಪ್ಪು ಅಪ್ಪು ಅನ್ಕೊಂಡು ಒಂದು ಕಾರಲ್ಲಿ ಅವರು ವಿಡಿಯೋಗಳೆಲ್ಲ ಮಾಡ್ತಾ ಇರ್ತಾರೆ. ರಕ್ಷಿತಾಗೆ ಇದೊಂದು ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇದು ಆಗಿರ್ಬೋದು, ಆಮೇಲೆ ಇನ್ನೊಂದಿದೆ ಅಲ್ಲಿದೆ ನೋಡಿ, ಇದು ಕೂಡ ಅಷ್ಟೇ ರಕ್ಷಿತಾಗೆ ಫೇವ್ರೇಟ್ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು, ರಕ್ಷಿತಾ ಅವರ ಅಜ್ಜಿಯ ಮನೆ ಇದು. ಏನ್ ರಕ್ಷಿತಾ ಬಿಗ್ ಬಾಸ್ ಅಲ್ಲಿ ತುಂಬಾ ವೈರಲ್ ಆಗಿದ್ದಾರೆ, ಅವರ ಅಜ್ಜಿಯ ಮನೆ ಇದು. ಒಂದು ಅಂದ್ರೆ ಇದು ಆಲ್ಮೋಸ್ಟ್ ತುಂಬಾ ವರ್ಷ ಆಗಿದೆ ಅಂತ ಅನ್ಕೊಳ್ತೀನಿ. ಮನೆಗೆ ರಕ್ಷಿತಾ ಅವರು ಮುಂಬೈಯಿಂದ ಯಾವಾಗ ಬರ್ತಾರೆ ಅವಾಗೆಲ್ಲ ಇಲ್ಲೇ ಬಂದ್ಬಿಟ್ಟು ಇದೇ ಜಾಗದಲ್ಲೇ ಬ್ಲಾಗ್ ಮಾಡ್ತಿರ್ತಾರೆ. ನೀವು ನೋಡಿರ್ತೀರ ಅವರು ಒಂದು ಬ್ಲಾಗ್ ಅಲ್ಲಿ ಇಲ್ಲೇ ಫುಲ್ ಇದೊಂದು ಮನೆ ಮುಂದೆ ಜಾಗ ಇದೆ, ಇದರಲ್ಲೇ ಅವ್ರದ್ದು ಎಲ್ಲ ಬ್ಲಾಗ್ ಆಗಿರ್ಬೋದು, ಏನೇ ಒಂದು ಕೆಲಸ ಆದ್ರೂ ಕೂಡ ಅವರು ಇಲ್ಲೇ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ವೆದರ್ ಕೂಡ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಅಜ್ಜಿ ಮನೆ ಕೂಡ ತುಂಬಾ ಚೆನ್ನಾಗಿದೆ. ನಾನು ಇನ್ನೂ ಹೋಗ್ತಾ ನಾನು ಅವ್ರ ಅಜ್ಜಿ ಆಮೇಲೆ ಇನ್ನು ಎಲ್ರದ್ದು ಕೂಡ ಒಂದು ಬೈಟ್ ತಗೊಳ್ತೀನಿ. ರಕ್ಷಿತಾ ಶೆಟ್ಟಿ ಅವರ ಮನೆ ಹೆಸರು ರತ್ನ ನಿವಾಸ ಅಂತ. ಇದು ಬಂದ್ಬಿಟ್ಟು ತುಂಬಾ ಹಳೆ ಮನೆ ಅಂತಾನೆ ಹೇಳ್ಬೋದು. ಹಳೆ ಮನೆ ಇರೋದಕ್ಕೇನೆ ರಕ್ಷಿತಾ ಶೆಟ್ಟಿ ಏನು ಮಾಡಿದ್ದಾರೆ ಅಂದರೆ, ಇವಾಗ ಪಡುಬಿದಿರೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇರೋದು. ಇದು ಅಜ್ಜಿ ಮನೆ ಆಗಿದ್ರು ಕೂಡ ಅಜ್ಜಿ ಜೊತೆಗೇನೆ ಪಡುಬಿದ್ರೆಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಈ ಮನೆನ ಅವರು ರಿಪೇರಿ ಮಾಡ್ತಾ ಇದ್ದಾರೆ. ಅಂದರೆ ಒಂದಿಷ್ಟು ಮಳೆ ಬಂದಿರೋ ಟೈಮಲ್ಲಿ ಸೋರೋದಾಗಿರ್ಬೋದು, ಈ ಥರ ಎಲ್ಲ ಆಗ್ತಿದೆ ಅಂತೆ. ಹಾಗಾಗಿ ಈ ಮನೆನ ಅವರು ರೆಡಿ ಮಾಡಿಸ್ತಾ ಇದ್ದಾರೆ ಅಂತ. ಯಾರು? ರಕ್ಷಿತಾ ಶೆಟ್ಟಿ ಅವರೇ ಈ ಮನೆನ ರೆಡಿ ಮಾಡಿಸೋದಕ್ಕೋಸ್ಕರ ಈ ಮನೆ ಖಾಲಿ ಮಾಡಿಬಿಟ್ಟು ಪಡುಬಿದ್ರೆಯಲ್ಲಿ ಬಾಡಿಗೆ ಮನೇಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು, ಅವರು ಒಂದು ನಾಯಿ ಏನಿದೆ ಅವ್ರು ತುಂಬ ಒಂದು ಫೇವ್ರೇಟ್ ಅಂತಲೇ ಹೇಳ್ಬೋದು. ರಕ್ಷಿತಾಗೆ ನಾಯಿಗಳು ಆಗಿರ್ಬೋದು ಈ ಥರ ಎಲ್ಲ ಒಂದೊಂದು ಪಕ್ಷಿಗಳಾಗಿರ್ಬೋದು ತುಂಬ ಅಂದರೆ ತುಂಬ ಫೇವ್ರೇಟ್ ಅವರಿಗೆ, ರಕ್ಷಿತಾ ಶೆಟ್ಟಿಗೆ. ನಿಮಗೆ ಏನು ಅನಿಸುತ್ತೆ ರಕ್ಷಿತಾ ಶೆಟ್ಟಿ ಬಗ್ಗೆ? ಇಲ್ಲಿವರೆಗೂ ನೀವು ಬಿಗ್ ಬಾಸಲ್ಲಿ ನೋಡ್ತಾ ಇದ್ದೀರಲ್ವಾ, ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಹಾಕಿ. ಯಾಕೆಂದರೆ ರಕ್ಷಿತಾ ಶೆಟ್ಟಿ ಅವರು ತುಂಬ ಒಂದು ಕಷ್ಟ ಅಂತಂದರೆ ಎಲ್ಲ ಕಷ್ಟಗಳನ್ನು ನೋಡ್ಕೊಂಡು ಬಂದಿದ್ದಾಳೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸಲ್ಲಿ ಸೂಪರಾಗಿ ಅಡುಗೆ ಮಾಡೋದನ್ನು ನೀವೆಲ್ಲ ನೋಡಿರ್ತೀರ ಅಲ್ವಾ? ಅದು ಹೇಗೆ ಕಲ್ತಿರೋದು ಗೊತ್ತಾ? ಅವ್ರ ಅಜ್ಜಿಯಿಂದ. ಯಾಕಂದರೆ ಪಡುಬಿದ್ರೆಯಲ್ಲಿ ಅವ್ರ ಅಜ್ಜಿ ಜೊತೆಗೆ ಅವಳು ಒಬ್ಬಳೇ ಇರೋದು ಯಾವಾಗಲೂ ಕೂಡ. ಅಂದರೆ ಏನು ಮುಂಬೈಗೆ ಹೋಗ್ತಾಳೆ ಮತ್ತು ಅವಾಗವಾಗ ಪಡುಬಿದ್ರೆಗೆ ಬರ್ತಾ ಇರ್ತಾಳೆ. ಹಾಗಾಗಿ ಅಜ್ಜಿನ ನೋಡ್ಕೊಳ್ಳೋವಂಥ ಜವಾಬ್ದಾರಿನೆಲ್ಲ ರಕ್ಷಿತಾ ಶೆಟ್ಟಿನೇ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಜ್ಜಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ. ಯಾರಿಗೆ? ರಕ್ಷಿತಾ ಶೆಟ್ಟಿ ಅವರಿಗೆ. ನೀವು ನೋಡ್ಬೋದು, ಇದೇ ಮನೆಯಲ್ಲೇ ಅವರು ವಾಸವಾಗಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಅವ್ರ ಅಜ್ಜಿನ ನೋಡ್ಕೊಳ್ತಾರೆ ಅಂತ ಹೇಳ್ತಿದ್ರು. ಅಕ್ಕಪಕ್ಕ ಮನೆಯಲ್ಲಿ ನಾವೆಲ್ಲರೂ ವಿಚಾರಿಸಿದ್ವಿ ಹೇಗೆ ಏನು ಅಂತ. ಅವ್ರು ಹೇಳ್ತಿರೋದು, ಇಲ್ಲ ರಕ್ಷಿತಾ ಶೆಟ್ಟಿ ಅವರು ಅವ್ರ ಅಜ್ಜಿಗೆ ಒಂದು ಕೆಲಸನೂ ಮಾಡೋಕ್ಕೆ ಬಿಡಲ್ಲ, ಎಲ್ಲ ಅವರೇ ಮಾಡ್ತಾರೆ ಅಡುಗೆ ಎಲ್ಲ ಅಂತ. ನೀವು ನೋಡಿರ್ಬೋದು, ಅವ್ರ ಅಜ್ಜಿನೂ ಕೂಡ ಕೆಲವೊಂದು ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತು ನಾನು ಕೂಡ ಫುಲ್ ವಿಡಿಯೋನ ಅವ್ರ ಅಜ್ಜಿದು ಇಂಟ್ರ್ಯೂ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ. ಯಾರೆಲ್ಲ ನೋಡಿಲ್ಲ ಈಗಲೇ ಹೋಗ್ಬಿಟ್ಟು ನೋಡಿ. ಅವ್ರ ಅಜ್ಜಿ ರಕ್ಷಿತಾ ಬಗ್ಗೆ ಏನೇನೆಲ್ಲ ಹೇಳಿದ್ದಾರೆ, ರಕ್ಷಿತಾನ ಎಷ್ಟೆಲ್ಲ ಮಿಸ್ ಮಾಡ್ಕೊಂಡು ಬಿಗ್ ಬಾಸ್ಗೆ ಹೋಗಬೇಕಾದ್ರೆ ಅಜ್ಜಿನ ಒಬ್ಬಳನ್ನೇ ಬಿಟ್ಟು ಹೋಗಬೇಕಲ್ಲ ಅಂದ್ಕೊಂಡು ರಕ್ಷಿತಾ ಹತ್ಕೊಂಡು ಬಿಗ್ ಬಾಸ್ಗೆ ಹೋದರು ಅಂತ ಅವ್ರ ಅಜ್ಜಿ ಹೇಳ್ತಾಯಿದ್ರು. ಏನಪ್ಪ ಅಂದರೆ ಅಷ್ಟೊಂದು ಒಂದು ಮಿಸ್ ಮಾಡ್ಕೊಳ್ತೀನಲ್ಲ ಅಂದ್ಕೊಂಡು ಬೇಜಾರಲ್ಲಿ ಹೋಗ್ತಾಯಿದ್ರು ಅವರು ಅಂದ್ಕೊಂಡು ಅವ್ರ ಅಜ್ಜಿ ಹೇಳ್ತಾಯಿದ್ರು. ಬನ್ನಿ ಅವ್ರ ಅಜ್ಜಿ ಯಾವ ಮನೆಯಲ್ಲಿದ್ದಾರೆ ಅಂತ ನೋಡ್ಕೊಂಬರೋಣ. ಯಾಕಂದರೆ ಅವರು ಬಾಡಿಗೆ ಮನೆಯಲ್ಲಿರೋದು. ಇವಾಗ ನಾವು ಏನು ನೋಡಿದ್ದೀವಿ ಆ ಮನೆ ಈಗ ಸ್ವಲ್ಪ ಪ್ರಾಬ್ಲಮಲ್ಲಿದೆ ಅಂದ್ಕೊಂಡು ಪಡುಬಿದ್ರೆಯಲ್ಲಿ ಬಾಡಿಗೆ ಮನೆಯಲ್ಲಿರೋದು. ಆ ಬಾಡಿಗೆ ಮನೆ ಎಲ್ಲಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ರಕ್ಷಿತಾ ಇರುವಂತಹ ಮನೆ ಇದು.
ಇದು ಬಂದ್ಬಿಟ್ಟು ಬೀಚ್ ಪಕ್ಕದಲ್ಲೇ ಬರೋದು. ಬಿಗ್ ಬಾಸಲ್ಲಿ ಆಲ್ರೆಡಿ ಸುಮಾರು ಸರಿ ಗಿಲ್ಲಿ ಅವ್ರ ಜೊತೆಗೆಲ್ಲ ಹೇಳಿದ್ದಾಳೆ, ಯಾರು ರಕ್ಷಿತಾ ಶೆಟ್ಟಿ, ಬನ್ನಿ ನಮ್ಮ ಮನೆ ಬೀಚ್ ಪಕ್ಕದಲ್ಲೇ ಇರೋದು ಅಂತ ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ದಾರೆ. ಇದು ಬಂದು ಪಡುಬಿದ್ರೆ ಬೀಚ್ ಪಕ್ಕದಲ್ಲೇ ಇರುವಂಥ ಒಂದು ಬಾಡಿಗೆ ಮನೆ. ನಿಮ್ಗೇನು ಅನಿಸುತ್ತೆ, ಹೇಗೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾರೆ, ಯಾರು ವಿನ್ನರ್ ಆಗ್ಬೋದು, ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.